ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ 2ನೇ ಕೊರಿಂಥಿ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ನಾವು ಯಾವಾಗಲೂ ಧೈರ್ಯ ಉಳ್ಳವರಾಗಿರಬೇಕಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲ ವಿಷಯದಲ್ಲಿ ನಾವು ಧೈರ್ಯ ಉಳ್ಳವರಾಗಿರಬೇಕು. ಯಾವಾಗ ನಾವು ಧೈರ್ಯ ಉಳ್ಳವರಾಗಿದ್ದೇವೆ, ಈ ಭೂಮಿ ಮೇಲೆ ನಾವು ಒಳ್ಳೆಯ ಜೀವನವನ್ನು ಜೀವಿಸ್ತೇವೆ. ಈ ಭೂಮಿ ಮೇಲೆ ನಾವು ಎಲ್ಲ ವಿಷಯದಲ್ಲಿ ಜಯಶಾಲಿಯಾಗಿರ್ತೇವೆ. ಅದಕ್ಕೆ ನಮಗೆ ಪ್ರಾಮುಖ್ಯ ಧೈರ್ಯವಾಗಿರಬೇಕು ನಾವು. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಅನೇಕ ವೇಳೆಯಲ್ಲಿ ಯೇಸು ಬೈಬಲ್ನಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಧೈರ್ಯವಾಗಿರು. ಯಾಕೆ ಹೀಗೆ ಹೇಳಿದ್ದಾನೆ ಯೇಸು ಸ್ವಾಮಿ ಅಂದರೆ, ನಾವು ಯಾವಾಗ ಧೈರ್ಯವಾಗಿರುತ್ತೇವೆ ನಾವು ಎಲ್ಲ ಪರಿಸ್ಥಿತಿ ಮೇಲೆ ಜಯ ಹೊಂದುತ್ತೇವೆ. ಅದಕ್ಕೆ ನಾವು ಧೈರ್ಯವಾಗಿ ಇರಬೇಕು. ಅದಕ್ಕೆ ಎರಡನೇದಾಗಿ ನಾವು ಎಲ್ಲ ವಿಷಯದಲ್ಲಿ ಸಮಾಧಾನವಾಗಿರಬೇಕು ಮತ್ತು ನಾವು ಯಾವಾಗಲೂ ಕೂಡ ಧೈರ್ಯವಾಗಿರಬೇಕಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ಅನೇಕ ಜನರು ನೋಡುವಾಗ ಧೈರ್ಯ ಇಲ್ಲದೆ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಅವರಿಗೆ ಏನು ಧೈರ್ಯ ಇಲ್ಲ, ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ, ಆದರೆ ಹೃದಯದಲ್ಲಿ ಧೈರ್ಯನೇ ಇಲ್ಲ. ಅದಕ್ಕೆ ಅವರಿಗೆ ನಾನು ಶುಭ ಸಂದೇಶ ಹೇಳಕ್ಕೆ ಇಷ್ಟಪಡುತ್ತೇನೆ. ನೀವು ಧೈರ್ಯವಾಗಿರ್ರಿ, ಯಾವಾಗಲೂ ಕಷ್ಟದಲ್ಲಿ ಧೈರ್ಯವಾಗಿರ್ರಿ, ಸಂಕಟದಲ್ಲಿ ಧೈರ್ಯವಾಗಿರ್ರಿ ಮತ್ತು ಎಲ್ಲ ಸಮಸ್ಯೆಗಳಲ್ಲಿ ಧೈರ್ಯವಾಗಿರ್ರಿ. ನೀವು ಯಾವಾಗ ಧೈರ್ಯವಾಗಿರುತ್ತೀರಿ ನೀವು ಜಯಶಾಲಿ ಆಗಿರ್ತೀರಿ. ಜಯಶಾಲಿ ಆದರೆ ನೀವು ಲೋಕದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗುತ್ತೀರಿ. ಅದಕ್ಕೆ ಯೇಸು ಸ್ವಾಮಿ ಕಲ್ವಾರಿ ಶಿಲ್ಬೆ ಮೇಲೆ ಹೋಗೋದಕ್ಕಿಂತ ಮುಂಚೆ ಅವನು ಒಂದು ನಿರ್ಧಾರ ಮಾಡಿದನು, ನಾನು ಧೈರ್ಯವಾಗಿರಬೇಕಂತ. ಯೇಸು ಅವಾಗ ಧೈರ್ಯವಾಗಿ ಆ ಕಲ್ವಾರಿ ಶಿಲ್ಬೆಯನ್ನು ಹತ್ತುಕೊಂಡು ಆ ಗೋಲ್ಗತ್ತದ ಬೆಟ್ಟ ಮೇಲೆ ಒಯ್ದನು. ಅದಕ್ಕೆ ನೀನು ನಾನು ಇಡೀ ಲೋಕಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರ್ರಿ. ಯಾವಾಗಲೂ ಯಾವ ಕ್ಷಣದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಧೈರ್ಯವಾಗಿರಬೇಕು ನಾವು. ಅದಕ್ಕೆ ನಮ್ಮ ಜೀವಿತ ಮೇಲೆ ನಾವು ಧೈರ್ಯ ಮಾತನಾಡಬೇಕು. ಪ್ರತಿದಿನ ನಮ್ಮ ಸೇವೆಯ ಮೇಲೆ ನಾವು ಧೈರ್ಯ ಮಾತನಾಡಬೇಕು. ನಾವು ಪ್ರಸಂಗ ಮಾಡುವಾಗ ಧೈರ್ಯದಿಂದ ಪ್ರಸಂಗ ಮಾಡಬೇಕು. ಪ್ರಾರ್ಥನೆ ಮಾಡೋದರಿಂದ ಧೈರ್ಯದಿಂದ ಪ್ರಾರ್ಥನೆ ಮಾಡಬೇಕು. ನಾವು ಬೈಬಲ್ ಓದೋದರಿಂದ ಧೈರ್ಯದಿಂದ ಓದಬೇಕು. ನಾವು ವಾಕ್ಯವನ್ನು ಘೋಷಣೆ ಮಾಡುವುದು ಅದು ಧೈರ್ಯದಿಂದ ಘೋಷಣೆ ಮಾಡಬೇಕು. ನಾವು ನಂಬಿಕೆಯಿಂದ ಧೈರ್ಯದಿಂದ ನಂಬಿಕೆಯಲ್ಲಿ ನಡೆಯಬೇಕು. ನಾವು ಧೈರ್ಯದಿಂದ ನೀತಿವಂತಿಕೆಯ ಮಾರ್ಗದಲ್ಲಿ ನಡೆಯಬೇಕು. ಈ ಎಲ್ಲಕ್ಕೂ ಪ್ರಾಮುಖ್ಯ ಧೈರ್ಯವಾಗಿದೆ. ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇರ್ಬೋದು, ಯಾವ ದೇಶದಲ್ಲಿ ಇರ್ಬೋದು, ನೀನು ಧೈರ್ಯವನ್ನು ಕಳೆದುಕೊಂಡಿರ್ಬೋದು. ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ನಿನಗೆ ಅನೇಕ ಸಾಲ ಆಗಿರ್ಬೋದು, ಧೈರ್ಯನೇ ಇಲ್ಲೇನೋ. ಇವತ್ತು ನಿನಗೇ ಮಾತನಾಡ್ತಾ ಇದ್ದಾನೆ ಯೇಸು, ಧೈರ್ಯವಾಗಿರು. ನೀನು ಧೈರ್ಯವಾಗಿದ್ದರೆ ನೀನು ಆ ಪರಿಸ್ಥಿತಿ ಮೇಲೆ ಜಯ ಹೊಂದುತ್ತಿ. ಹಣದ ವಿಷಯ ಮೇಲೆ ಜಯ ಹೊಂದುತ್ತಿ, ವಿದ್ಯಾಭ್ಯಾಸ ಮೇಲೆ ಜಯ ಹೊಂದುತ್ತಿ. ಎಲ್ಲ ವಿಷಯ ಮೇಲೆ ನೀನು ಜಯ ಹೊಂದಬೇಕಂದರೆ ನೀನು ಧೈರ್ಯವಾಗಿ ಸ್ಥಿರವಾಗಿ ನೀನು ನಿಂದಿರಬೇಕು. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ಇವತ್ತು ನಿನ್ನ ಒಳಗೆ ಧೈರ್ಯ ಇಲ್ಲೇನೋ, ಏನು ಕೆಲಸ ಮಾಡಬೇಕು ಅದಕ್ಕೆ ಧೈರ್ಯನೇ ಇಲ್ಲೇನೋ, ಇವತ್ತು ನಿನಗೆ ಧೈರ್ಯ ಪ್ರಾಮುಖ್ಯ. ಯೇಸು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ನೀವು ಎಲ್ಲ ಕ್ಷೇತ್ರದಲ್ಲಿ ಧೈರ್ಯವಾಗಿರು. ಮತ್ತು ನೀನು ಯಾವ್ಯಾವ ಪರಿಸ್ಥಿತಿ ನಿನಗೆ ಕಳೆದು ಹೋಗಿದೆ, ದಿನಗಳು ಹೋಗಿದೆ ಮತ್ತು ನಾನು ತಪ್ಪಾಗಿದ್ದೇನೆ, ನನ್ನ ಕೈಯಲ್ಲಿ ಹೀಗಾಗಿದೆ, ನಾನು ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ನೀನು ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ಅನೇಕ ಜನ ನಿನಗೆ ಹೇಳಿದಿರ್ಬೋದು. ಧೈರ್ಯವಾಗಿ ಇರು. ನಿನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಧೈರ್ಯ ಯೇಸು ಕೊಡುತ್ತಾನೆ ಮತ್ತು ಆತನ ಬಲ, ಆತನ ಶಕ್ತಿ, ಆತನ ಕೃಪೆ ನಿನ್ನನ್ನು ಕೊಟ್ಟು ನಡೆಸುತ್ತಾನೆ. ಮತ್ತು ನಿನ್ನ ಜೀವಿತ ಆಶೀರ್ವಾದ ಆಗಲಿ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.